ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಇರುವಂಥ ಈ 3 ವರ್ಷದ ಅವಧಿಯನ್ನು ಮುಂದುವರಿಸ್ತಾರೆ ಅಂತ ಅನ್ಕೋಬೋದಾ? ನನಗೇನು ಅನಿಸೋದಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರದ್ದು ನ್ಯಾಚುರಲಿ ಪ್ರಯತ್ನ ಇರ್ತೈತೆ, ಇನ್ನು 3 ವರ್ಷನೂ ನಾನು ಇರ್ಬೇಕಂತೇಳಿ. ನನಗೇನು ಅನಿಸೋದಿಲ್ಲ ಅವರು ಮುಂದುವರಿತಾರೆ ಅಂತ. ರೈಟ್. ಅಲ್ಲೂ ಕೂಡ ಆಂತರಿಕವಾಗಿ ಬಹಳಷ್ಟು ಸಮಸ್ಯೆಗಳಿದ್ದಾವೆ. ಸಂಪುಟ ಪುನರ್ರಚನೆ, KPCC ಅಧ್ಯಕ್ಷರು, CM ಗಾದಿಗೆ ನನಗೆ ಕಾಂಗ್ರೆಸ್ಸಲ್ಲಿ ಆಶ್ಚರ್ಯ ಸರ್, ಘಟಾನುಘಟಿ ಹಿರಿಯ ನಾಯಕರು ಓಪನ್ ಸ್ಟೇಟ್ಮೆಂಟನ್ನು ಯಾವತ್ತೂ ಮೈಕ್ಗಳ ಮುಂದೆ ಕೊಟ್ಟಿರಲಿಲ್ಲ. ಅವರು ಅವರ ತಮ್ಮ ಆಸೆ ಆಕಾಂಕ್ಷೆಗಳನ್ನು ಈ ದಿನಗಳಲ್ಲಿ ವ್ಯಕ್ತಪಡಿಸಿದರು. ಉದಾಹರಣೆಗೆ ಡಾಕ್ಟರ್ G. ಪರಮೇಶ್ವರ್ ಅವರು ಇರ್ಬೋದು, RV ದೇಶಪಾಂಡೆ ಅವರು ಇರ್ಬೋದು. ಅಂದರೆ ನಾವು ಕೂಡ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಗಳು ಅಂತ ಹೇಳುವಂಥ ವಾತಾವರಣ ಬಂದುಬಿಟ್ಟಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಈಗ ನೋಡ್ರಿ, ಅದರಾಗಿ G. ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಇವರೆಲ್ಲರೂ ಸ್ಟೇಟ್ಮೆಂಟ್ ಕೊಡೋದು ಸಿದ್ದರಾಮಯ್ಯನವರ ಕುಂಭಕಿನಿಂದ. ಅವರು DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರ್ದು ಅನ್ನೋದಕ್ಕೆ ಇವ್ರನ್ನೆಲ್ಲರನ್ನೂ ಎಬ್ಬಿಸಾತಾರ. ಆತ್ಮ ನನ್ನ ಆದ್ಮೇಲೆ ನಿಮ್ಮಲ್ಲಿನ ಯಾರನ್ನಾರು ಮಾಡ್ತೇನೆ ಅಂತ ಹೇಳಿರ್ಬೇಕು ಅವರು. ಅದ್ರ ಸಂಬಂಧ ಇವರೆಲ್ಲರೂ ಎದ್ದು ಕುಂತಾರೆ. ಹಿಂಗೆ ಅವ್ರು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ತಾವ ಕಂಟಿನ್ಯೂ ಮಾಡುವಂಥದ್ದು ಅವ್ರದ್ದು ವಿಚಾರ ಐತಿ. ಆದ್ರೆ ಅವ್ರದ್ದೇನು ಮೂಡಾ ಕೇಸ್ ಏನೈತಲ್ಲ, ಅದು ಆ ಕುಣಿಕೆ ದಿನದಿಂದ ದಿನಕ್ಕೆ ಗಟ್ಟಿ ಹಾಕೊಂತ ಹೊಂಟೈತೆ. ಹಂಗಾಗಿ ಆ ಕೇಸಲ್ಲಿ ಅವರು ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಬರ್ತೈತೆ. ಹಂಗಾಗಿ ಅವರು ಪೂರ್ತಿ 5 ವರ್ಷ ಮುಖ್ಯಮಂತ್ರಿಗಳಾಗಿ ಇರುವುದಿಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.